ಕೆಲ ಸಂಘಟನೆಗಳು ಬಂದ್ ಬಗ್ಗೆ ಘೋಷಣೆ ಮಾಡಿವೆ. ಹೋರಾಟಕ್ಕೆ ಅಗತ್ಯವಾದ ಭದ್ರತೆಯನ್ನು ಕೊಡಬೇಕು, ಅದನ್ನು ಕೊಡ್ತೀವಿ. ಬಟ್ ಯಾವುದೇ ರೀತಿ ಬಲವಂತದ ಬಂದ್ ಮಾಡಿಸುವಂತಿಲ್ಲ. ಅಹಿತಕರ ಘಟನೆಗಳು ನಡೆದ್ರೆ, ಡ್ಯಾಮೇಜ್ ಆದ್ರೆ ಕ್ರಮ ತಗೋತೀವಿ. ಸಾರ್ವಜನಿಕರ ವಸ್ತುಗಳಿಗೆ ಡ್ಯಾಮೇಜ್ ಆದ್ರೆ ದಂಡ ಹಾಕ್ತೀವಿ. ಬಂದ್ ಕರೆ ಕೊಟ್ಟಿರೋರೇ ದಂಡ ಕೊಡಬೇಕಾಗುತ್ತೆ. ಅದನ್ನ ಜನರಿಗೆ ಯಾವುದೇ ಸಮಸ್ಯೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಭದ್ರತೆಯನ್ನು ಒದಗಿಸಬೇಕು, ಅದನ್ನು ಕೊಡ್ತೀವಿ. ಬಂದ್ ಮಾಡೋದು ಬಿಡೋದು ಇವ್ರಿಗೆ ಬಿಟ್ಟಿದ್ದು. ಬಟ್ ಬಲವಂತವಾಗಿ ಬಂದ್ ಮಾಡುವಂತಿಲ್ಲ. ಅಂದರೆ ರಸ್ತೆಗೆ ಯಾರಾದರೂ ಇಳಿತಾ ಇದ್ರೆ, ಅಂಗಡಿಗಳು ಓಪನ್ ಇದ್ರೆ, ಕೆಲವರು ನೋಡಿದ್ದೀರಾ ಕಲ್ ತಗೊಂಡು ಅಂಗಡಿಗೆ ಹೊಡೆಯೋದು, ಮುಚ್ಚೋ ಬೇಗ ಮುಚ್ಚು, ಅಂಗಡಿ ಬಾಗ್ಲು ಹಾಕು ಅಂತ. ಈ ರೀತಿಯಾಗಿ ಯಾವುದನ್ನು ಮಾಡೋ ಹಾಗಿಲ್ಲ. ಇದು ದಯಾನಂದ್ ಅವರು ಹೇಳಿದ್ದಾರೆ. ಸೊ ಈ ಬೆನ್ನಲ್ಲೇ ಇವರು ಇನ್ಯಾವ ರೀತಿಯ ರೂಪುರೇಷೆಗಳನ್ನು ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಬಂದ್ಗೆ ಮುಂದಾಗ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸುವಂತಿಲ್ಲ, ಬಂದ್ಗೆ ಕರೆ ಕೊಡುವಂತಿಲ್ಲ. ಬಟ್ ಇವರೇನು ಕೆಲ ಬೇಡಿಕೆಗಳನ್ನು ಇಟ್ಕೊಂಡು ಬಂದ್ ಮಾಡ್ತೀವಿ ಅಂತ ಮುಂದಾಗ್ತಿದ್ದಾರೆ, ಪ್ರತಿಭಟನೆ ಮಾಡ್ತೀವಿ ಅಂತ ಇದ್ದಾರೆ. ಆ ಪ್ರತಿಭಟನೆಗೆ ಬೇಕಾಗಿರುವಂತಹ ಸೆಕ್ಯೂರಿಟಿಯನ್ನು ನಾವು ಒದಗಿಸ್ತೀವಿ ಅಂತ ಈಗ ಕಮಿಷನರ್ ಕೂಡ ಹೇಳಿದ್ದಾರೆ. ಮಾಡಿದ್ರೆ ನಾವು ಧಿಕ್ಕಾರವನ್ನು ಕೊಡುವಂಥದ್ದು. ಇವತ್ತು ಇದು ದೌರ್ಜನ್ಯದ ಪೊಲೀಸರ ಒಂದು ದೌರ್ಜನ್ಯದ ಒಂದು ಸಂಕೇತ ಆಗಿದೆ. ಇವತ್ತು ಕರ್ನಾಟಕ ಅಭಿಮಾನದಿಂದ ಇವತ್ತು ಪೊಲೀಸರು ದೌರ್ಜನ್ಯವನ್ನು ಮಾಡುವಂಥದ್ದು ನಿಲ್ಲಿಸಬೇಕು, ಗಲಾಟೆ ಆಗಬಾರದು. ನಾಳೆ ರಾಜ್ಯ ಬಂದ್ ಆಗ್ತಾ ಇದೆ. ಬಂದ್ನ ರೂಪುರೇಷೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನಾವು ಸಾಧ್ಯ ಆದಷ್ಟು ನಿಮ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಬಂದ್ ಮಾಡೋರಲ್ಲೇ ಕೆಲವೊಂದು ಗೊಂದಲಗಳಿದೆ. ಆರಂಭದಲ್ಲಿ ತೋರಿಸಿದಂತಹ ರೋಷಾವೇಶ ಸದ್ಯಕ್ಕೆ ಎಲ್ಲೋಯ್ತು. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಅಂದ್ರು, ಬಟ್ ಈಗ ನಾನೊಂದು ತೀರ ನೀನೊಂದು ತೀರ ಅನ್ನುವಂತೆ ಸಂಘಟನೆಗಳಲ್ಲೇ ಬಿರುಕು ಮೂಡಿದೆ. ಇದರ ನಡುವೆ ಬಸ್ಗಳು ಓಡಾಡುತ್ತಾ ಅನ್ನುವಂಥದ್ದೇ ಕುತೂಹಲ. ಅದಕ್ಕೆ ಸಚಿವರು ಸಂಪೂರ್ಣ ಅಂದರೆ ಅವ್ರು ಕೊಟ್ಟಿರುವಂತಹ ರಿಯಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಬಂದ್ ಮಾಡಿದ್ರೆ ನಾಳೆ ಬಸ್ ಓಡಾಡಲ್ಲ. ಆಟೋ ಯೂನಿಯನ್ ಈಗ ಬಂದ್ಗೆ ಬೆಂಬಲವನ್ನು ಕೊಟ್ಟಿವಿ ಅಂತೆ. ಇದರ ನಡುವೆ ಸ್ಕೂಲ್ ಕಾಲೇಜ್ ಕತೆ ಏನು, ಇವೆರಡೇ ಇಂಪಾರ್ಟೆಂಟ್ ಈಗ ಬೇಕಾಗಿರೋದು. ಬಸ್ಗಳು ಓಡಾಡುತ್ತಾ, ಸ್ಕೂಲು ಕಾಲೇಜಿಗೆ ರಜೆ ಕೊಡ್ತಾರ, ಇದೆರಡು ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕಾಗಿದೆ ಬಹಳ ಬೇಗ. ಇದ್ರ ಬಗ್ಗೆ ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದಾರೆ. ಉಳಿದಿದ್ದೆಲ್ಲ ಬಿಟ್ಟಕ್ಕೆ ಶಾಪಿಂಗ್ ಹೋಗೋಕ್ಕಾಗಲ್ಲ ಅಥವಾ ಸಿನಿಮಾ ನೋಡೋಕ್ಕಾಗಲ್ಲ, ನಾಳೆ ವೀಕೆಂಡು ಅಲ್ಲಿಗೆ ಹೋಗಬೇಕಿತ್ತು, ಬಸ್ ಸಿಗಲ್ಲ, ಅದೆಲ್ಲ ಸೆಕೆಂಡ್ರಿ. ಅದಿಲ್ಲ ಅಂದರೆ ಮನೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಬಟ್ ಎಕ್ಸಾಮ್ ನಡೀತಾರೋ ಮಕ್ಳ ಕತೆ ಏನು, ಸ್ಕೂಲಿಗೆ ರಜೆ ಇರುತ್ತಾ ಅಥವಾ ಇಲ್ವಾ, ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡ್ತಾರಾ ಅಥವಾ ಈ ಭಯದ ನಡುವೆಯೇ ತಮ್ಮ ಓನ್ ವೆಹಿಕಲ್ಗಳಲ್ಲಿ ತಂದು ಮಕ್ಕಳನ್ನ ಬಿಟ್ಟು ಹೋಗಬೇಕಾಗತ್ತಾ ಸ್ಕೂಲ್ಗಳಿಗೆ?